ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪ್ರೇಮ ಸ್ವರೂಪನಾದ ನಮ್ಮೆಲ್ಲರ ಪ್ರೀತಿಯುಳ್ಳ ಪರಿಶುದ್ಧನಾದ ತಂದೆಯಾದ ದೇವ, ನಿಮ್ಮ ಪವಿತ್ರವುಳ್ಳ ನಾಮಕ್ಕೆ ವಂದನೆಗಳು. ದೇವ, ಈ ಒಂದು ಭಾನುವಾರದ ಸಮಯದಲ್ಲಿ ಈ ರೀತಿಯಾಗಿ ನಿನ್ನ ಮಕ್ಕಳೊಂದಿಗೆ ಕೂಡಿ ನಿನ್ನ ಮಾತುಗಳನ್ನು ತಿಳಿಯುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು, ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ಹೇಳುವಂಥ ಮಾತುಗಳು, ಕೇಳುವಂಥ ಮಾತುಗಳು ಮಾನವನ ಕಲ್ಪಿತ ಮಾತುಗಳಾಗಿರದೆ ನಿನ್ನ ಮಾತುಗಳನ್ನೇ ನಿನ್ನ ಮಕ್ಕಳಿಗೆ ತಿಳಿಪಡಿಸಬೇಕೆಂದು ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಮಗನು ನಮ್ಮೆಲ್ಲರಿಗೂ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವಪ್ಪ ತಂದೆ. ಸರಪ್ರಿಯರೇ, ಮೊದಲನೇದಾಗಿ ದೇವಾದಿದೇವನು, ರಾಜನು, ಸರ್ವಸೃಷ್ಟಿಗೆ ಒಡೆಯನಾಗಿರ್ತಕ್ಕಂಥ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಆತನ ಪ್ರಿಯ ಕುಮಾರನು ನಮ್ಮೆಲ್ಲರಿಗೂ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇರ್ತಕ್ಕಂಥ ಆತ್ಮೀಯರೆಲ್ಲರೂ ವಂದನೆಗಳನ್ನು ತಿಳಿಸೋರಾಗಿದ್ದೇನೆ. ಪ್ರಿಯರೇ, ಇಲ್ಲಿವರೆಗೂ ಅಣ್ಣನವರ ಮೂಲಕವಾಗಿ ದೇವರ ಒಂದು ಅದ್ಭುತ ಮಾತುಗಳನ್ನು ನಾವು ಕೇಳಿದೆವು. ಇನ್ನು ಸ್ವಲ್ಪ ಸಮಯಗಳ ಕಾಲ ಮಾತ್ರ ದೇವರು ನಮಗೆ ಹೇಳುವಂತಹ ಕೆಲವು ಮಾತುಗಳನ್ನು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳುವುದಕ್ಕೆ ಪ್ರಯಾಸ ಪಡೋಣ. ವಾಕ್ಯ ಭಾಗಕ್ಕೆ ಹೋಗುವುದಾದರೆ ರೋಮಪುರದವ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 17ನೇ ವಚನ. ರೋಮಪುರದವ್ರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರ ಮಾತು ಹೀಗೆ ಹೇಳ್ತಾ ಇದೆ: ಯಾರಿಗೂ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ದೇವರು ಈ ಒಂದು ದಿನದಲ್ಲಿ ಈ ಮಾತುಗಳನ್ನು ನಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವುದಕ್ಕೆ ಹೇಳ್ತಾ ಇದ್ದಾನೆ. ಪ್ರೇರೆ, ಏನಂದರೆ ಯಾರಿಗೂ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ಇಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾನೆ ಪ್ರೇರೆ, ಕ್ರೈಸ್ತವರಾಗಿರ್ತಕ್ಕಂಥ ನಾವು ಮತ್ತು ಅನ್ಯರಾಗಿರ್ತಕ್ಕಂಥ ಅವರಿಗೂ ಇರುವಂತಹ ಒಂದು ವ್ಯತ್ಯಾಸವನ್ನು ದೇವರು ನಮಗೆ ತಿಳಿಸ್ತಾ ಇದ್ದಾನೆ. ಯಾಕೆಂದರೆ ಕ್ರೈಸ್ತವರಾಗಿರ್ತಕ್ಕಂಥ ನಾವು ಈ ಲೋಕದ ಜನರಂತೆ ನಾವು ಜೀವಿಸಬಾರದು ಎಂಬುದು ಒಂದು ದೇವರ ಆಸೆ ಪ್ರೇರೆ. ಯಾಕೆಂದರೆ ಈ ಲೋಕದಲ್ಲಿರ್ತಕ್ಕಂಥ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು ಒಳ್ಳೆಯವರಿಗೂ ಸಹ ಕೆಟ್ಟದನ್ನೇ ಮಾಡುವವರಾಗಿದ್ದಾರೆ, ಕೆಟ್ಟವರಿಗೂ ಸಹ ಕೆಟ್ಟದ. ಅಂದರೆ ಮನುಷ್ಯನ ಆಲೋಚನೆ ಯಾವ ರೀತಿ ಇದೆ ಅಂದರೆ, ಮನುಷ್ಯನ ಆಲೋಚನೆ ಮತ್ತು ಮನಸ್ಸಲ್ಲಿ ಎಲ್ಲವನ್ನು ಕಲ್ಮಶವನ್ನು ತುಂಬಿಕೊಂಡು ಈ ಲೋಕದಲ್ಲಿ ಮನುಷ್ಯನು ಜೀವನ ಮಾಡ್ತಾ ಇದ್ದಾನೆ ಪ್ರೇರೆ. ಆದರೆ ದೇವರು ನಂಬಿಕೊಂಡಿರ್ತಕ್ಕಂಥ ನಾವು, ಕ್ರೈಸ್ತರಾಗಿರ್ತಕ್ಕಂಥ ನಾವು ಯಾವ ರೀತಿಯಾಗಿರ್ಬೇಕಂತ ದೇವರು ಹೇಳ್ತಾ ಇದ್ದಾನೆಂದರೆ, ಯಾರಿಗೂ ಅಪಕಾರವನ್ನು ಮಾಡಬೇಡಿರಿ. ಇದು ದೇವರು ನಮಗೆ ಹೇಳುವಂಥ ಮಾತು ಪ್ರೇರೆ. ಯಾರಾದರೂ ನಮಗೆ ಅಪಕಾರವನ್ನು ಮಾಡಿದ್ದೇ ಆದರೆ, ಯಾರಾದರೂ ನಮಗೆ ಮೋಸವನ್ನು ಮಾಡಿದ್ದೇ ಆದರೆ, ಅಥವಾ ಯಾರಾದರೂ ನಮ್ಮನ್ನು ಹೀಯಾಳಿಸಿ, ವಂಚಿಸಿ, ಮೋಚಿಸಿ, ನಮ್ಮನ್ನು ಅವಮಾನಪಡಿಸಿ ಈ ಲೋಕದಲ್ಲಿ ನಮ್ಮನ್ನು ಅಲ್ಲದಂಥವರನ್ನಾಗಿ ಮಾಡಿದರೂ ಕೂಡ ನೀವೇನು ಮಾಡಬಾರ್ದಂತ, ಅವ್ರು ಯಾವ ರೀತಿ ಮಾಡಿದಾರೋ ಅದೇ ರೀತಿಯಾಗಿ ನೀವು ಕೂಡ ಮಾಡಬೇಡ್ರಿ. ಯಾಕೆಂದರೆ ದೇವರು ಹೇಳ್ತಾ ಇದ್ದಾನೆ ಪ್ರೇರೆ, ಅಪಕಾರವನ್ನು ಮಾಡಿದರೆ ನಾವು ಕೂಡ ಏನಾಗ್ತೀವಿ, ಅವರಂತೆ ದೋಷಿಗಳಾಗ್ತೀವಿ, ಅವರಂತೆ ಪಾಪವನ್ನು ಮಾಡಿದವರು ನಾವು ಆಗ್ತೀವಿ. ದೇವರ ದೃಷ್ಟಿಯಲ್ಲಿ ಅಯೋಗ್ಯರಾಗಿ ನಾವು ಕಾಣಿಸಿಕೊಳ್ತೀವಿ ಪ್ರೇರೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನ, ಕ್ರಿಸ್ತನ ನಂಬಿಕೊಂಡಿರ್ತಕ್ಕಂಥ ನೀವು, ದೇವರ ಅನುಯಾಯಿಗಳಾಗಿರ್ತಕ್ಕಂಥ ನೀವು, ದೇವರ ಸನ್ನಿಧಿಯಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ಯಾವ ರೀತಿ ಇರಬೇಕಂತ, ಅಪಕಾರವನ್ನು ಮಾಡದೆ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ ಅಂತ ಹೇಳ್ತಿದ್ದಾನೆ ಪ್ರೇರೆ. ನಿಮ್ಮಿಂದ ಆದರೆ ಎಲ್ಲರ ಜೊತೆಗೆ ನೀವು ಯಾವ ರೀತಿ ಇರಬೇಕು,
ಸಮಾಧಾನದಿಂದಿರ್ರಿ. ಎಲ್ಲರ ಜೊತೆ ಜಗಳ ಆಡ್ಕೊತ ಎಲ್ಲರ ಜೊತೆ ನಾವು ಕೂಡ ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಲೋಕದ ಜನರದ್ದು ಏನು ಮಾಡಕತ್ತೀವಿ, ಎಲ್ರಿಗೂ ಮೋಸ ಮಾಡ್ಕೊತ, ಎಲ್ಲರ ಮನಸ್ಸನ್ನು ನೋವು ಮಾಡ್ಕೊತ, ಎಲ್ಲರಿಗೂ ನಾವು ವಂಚಿಸ್ಕೊಂತ ಏನು ಮಾಡಕತ್ತೀವಿ, ಈ ಲೋಕದಲ್ಲಿ ನಾವು ಜೀವನ ಮಾಡಕತ್ತೀವಿ. ಆದರೆ ದೇವ್ರು ಹೇಳ್ತಾರೆ ನಮಗೆ, ಅಪಕಾರಕ್ಕೆ ಅಪಕಾರವನ್ನು ನೀವು ಮಾಡಬೇಡ್ರಿ. ನಾವೇನು ಮಾಡ್ತೀವಿ ಅಂದರೆ, ನಮ್ಗೆ ಯಾರನ್ನ ಒಬ್ಬರು ಒಂದು ಏಟು ಬಡ್ದಂತ ತಿಳ್ಕೊರಿ, ನಾವೇನು ಮಾಡ್ತೀವಿ, ಪುನಃ ನಾವೇನು ಮಾಡ್ತೀವಿ, ಒಂದು ಏಟು ಬಡಿಯೋ ಥರ ನಮಗೇನಾಗಲ್ಲ, ಮನಃಶಾಂತಿ ಇರಲ್ಲ. ನಮ್ಗೆ ಯಾರನ್ನ ಏನನ್ನ ಅಂದನಂತ ತಿಳ್ಕೊರಿ, ಅದನ್ನೇ ನಾವು ಬೆಳಗ್ಗಿಂದ ರಾತ್ರಿ ಪೇಚಾಡ್ತಾ ಇರ್ತೀವಿ. ಅದನ್ನು ಪುನಃ ನಾವು ಆ ಸ್ಥಿತಿ ಬಂದು ನಾವು ಅನ್ನೋವರೆಗೆ ನಾವೇನು ಮಾಡ್ತೀವಿ, ಅದಕ್ಕೆ ಆ ಟೈಮ್ಗೋಸ್ಕರ ನಾವು ಕಾಯ್ತಾನೆ ಇರ್ತೀವಿ ಪ್ರೇರೆ. ಆದರೆ ದೇವ್ರು ಹೇಳೋಕೆ ಈ ರೀತಿ ಮಾಡುವುದು ಅಜ್ಞಾನ ಅವರು ಮಾಡುವಂಥ ಕೆಲಸ ಅಂತ ಹೇಳ್ತಾನೆ ಪ್ರೇರೆ. ಜ್ಞಾನಿಗಳು ಯಾವತ್ತೂ ಕೂಡ ನಮ್ಗೆ ಯಾರಾದರೂ ಅಪಕಾರವನ್ನು ಮಾಡಿದರೆ, ನಮ್ಗೆ ಯಾರಾದರೂ ಮೋಸ ಮಾಡಿದರೆ, ನೀವು ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವೇನು ಮಾಡ್ಬೇಕಂತ, ಸಮಾಧಾನದಿಂದಿರ್ರಿ. ಎಲ್ಲರ ಜೊತೆ ಸಮಾಧಾನದಿಂದಿರುವುದಕ್ಕೆ ಪ್ರಯಾಸ ಪಡ್ರಿ. ಇನ್ನು ಕೆಳಗಡೆ ಹೋದ್ರೆ ಪ್ರಿಯರೇ 19ರಿಂದ, ಪ್ರಿಯರೇ ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಇಲ್ಲಿ ದೇವರು ಹೇಳ್ತಾ ಇದ್ದಾನ, ಮುಯ್ಯಿಗೆ ಮುಯ್ಯಿ ತೀರಿಸುವುದು ಯಾರ ಕೆಲಸ ಅಂತ, ದೇವರ ಕೆಲಸ. ನಮಗೆ ಯಾರಾದರೂ ಅಪಕಾರ ಮಾಡಿದ್ರೆ ಅಂದರೆ ನಾವೇನು ಮಾಡ್ತೀವಿ ಅಂದರೆ, ಅಪಕಾರ ಮಾಡೋಕ್ಕಾಗಿ ನಾವೇನು ಮಾಡ್ತಿರ್ತೀವಿ, ವಂಚ ಆಗ್ತಾ ಇರ್ತೀವಿ, ಸಂಚು ಮಾಡ್ತಾ ಇರ್ತೀವಿ. ಆದರೆ ದೇವ್ರು ಏನು ಹೇಳಕಚ್ಚನಂದರೆ, ಮುಯ್ಯಿಗೆ ಮುಯ್ಯಿ ತೀರಿಸುವ ಕೆಲಸ ನೀನು ಮಾತ್ರ ಮಾಡಬೇಡ. ನೀನು ಯಾವ ರೀತಿಯಾಗಿರ್ಬೇಕು, ದೇವರು ನಂಬಿಕೊಂಡಿರ್ತಕ್ಕಂಥ ನಾವು ಯಾವ ರೀತಿಯಾಗಿರ್ಬೇಕಂತ, ಸಮಾಧಾನದಿಂದಿರ್ರಿ. ಎಲ್ಲರ ಜೊತೆ ಯಾವ ರೀತಿ ಇರ್ರಿ, ಸಂತೋಷದಿಂದಿರ್ರಿ. ಎಲ್ಲರ ಜೊತೆ ಯಾವ ರೀತಿ ಇರಬೇಕಂತ, ಸ್ನೇಹ ಸೌಹಾರ್ದತೆಯಿಂದ ನಾವೆಲ್ಲರೂ ಈ ಲೋಕದಲ್ಲಿ ಜೀವನ ಮಾಡಬೇಕು. ಯಾರೋ ನಮಗೆ ಗೊತ್ತಿದ್ದು ಗೊತ್ತಿಲ್ಲಾರ್ದಂಗೋ, ತಿಳಿಯಲಾರ್ದಂಗೋ ನಮಗೆ ಏನಾದರೂ ಮಾಡಿದರೆ, ನಮಗೆ ಮೋಸ ಮಾಡಿದರೆ, ನಮಗೆ ಅಪಕಾರ ಮಾಡಿದರೆ, ನಾವೇನು ಮಾಡಬೇಕು, ಪುನಃ ಅವರಿಗೆ ಅಪಕಾರವನ್ನು ನೀವು ಮಾಡಬೇಡ್ರಿ. ಆ ಮುಯ್ಯಿಗೆ ಮುಯ್ಯಿತಿರುವಂಥ ಕೆಲಸ ಯಾರು ಮಾಡ್ತಾರಂತ, ದೇವರು ಮಾಡ್ತಾನೆ. ನಾವು ಯಾವ ರೀತಿ ಇರಬೇಕಂದ್ರೆ, ಎಲ್ಲರೊಂದಿಗೆ ಸಮಾಧಾನದಿಂದಿರಬೇಕಂತ ಪ್ರಿಯರೇ. ಆದರೆ ಈ ಲೋಕದಲ್ಲಿ ಕ್ರೈಸ್ತರಾಗಿರ್ತಕ್ಕಂಥ ನಾವು ಎಲ್ಲರೊಂದಿಗೆ ಸಮಾಧಾನದಿಂದ ಇರುವುದನ್ನೇ ನಾವೇನು ಮಾಡಿದ್ದೀವಿ, ಬಿಟ್ಟಿದ್ದೀವಿ ಪ್ರಿಯರೇ. ಯಾಕಂದರೆ ಇಲ್ಲಿರ್ತಕ್ಕಂಥ ನಾವುಗಳೇ ನಮ್ಮ ಒಂದು ಚಿಕ್ಕ ಕೂಟದಲ್ಲೇ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಸಹೋದರ ಸಹೋದರಿ ನಮಗೇನಾದರೂ ಅಂದರೆ ನಾವೇನು ಮಾಡ್ತೀವಿ, 10 ವರ್ಷ ಆಗಲಿ 5 ದಿನ ಆಗಲಿ ಎಷ್ಟು ದಿನ ಆದರೂ ಪರವಾಗಿಲ್ಲ, ಅದನ್ನು ಮನಸ್ಸಲ್ಲಿ ಏನು ಮಾಡ್ತೀವಿ, ನಾವು ಇಟ್ಕೊಂಡಿರ್ತೀವಿ ಪ್ರಿಯರೇ. ಆ ದ್ವೇಷನ ಇಟ್ಟುಕೊಂಡು ಅದನ್ನು ಕಕ್ಕುವವರೆಗೂ ಕೂಡ ನಾವೇನು ಮಾಡಲ್ಲ, ನಮಗೆ ಮನಃಶಾಂತಿನೇ ಇಲ್ಲಾರ್ದಂಗೆ ಆಗುತ್ತಾ. ಆಕೆ ನನಗೆ ಹಿಂಗೆ ಅಂದ್ಲಲ್ಲ, ಆಕೆ ನನಗೆ ಹಿಂಗೆ ಅಂದ್ಲಲ್ಲ, ಆ ಥರ ನನಗೆ ಈ ರೀತಿ ಅನ್ನಲ್ಲ ಅಂತ ನಾವೇನು ಮಾಡ್ತಿರ್ತೀವಿ, ವಂಚು ಆಗ್ತಾನೆ ಇರ್ತೀವಿ ಪ್ರಿಯರೇ. ಯಾವತ್ತ ಒಂದು ಸಮಯ ನಮಗೂ ಕೂಡ ಬರುತ್ತಾ, ಆ ಸಮಯ ಬಂದಾಗ ನಾನು ಕೂಡ ಆಕಿನ ಅಥವಾ ಆತನ್ನು ಬಿಡೋದೇ ಇಲ್ಲ ಅಂತ ನಾವೇನು ಮಾಡ್ತಿರ್ತೀವಿ, ವಂಚು ಆಗ್ತಾ ಇರ್ತೀವಿ ಪ್ರಿಯರೇ. ಆದರೆ ಈ ಕೆಲಸ ಮಾಡುವಂಥದ್ದು ಮನುಷ್ಯರು ಪ್ರಿಯರೇ. ಆದರೆ ಅಜ್ಞಾನಿಗಳು, ಆದರೆ ಕ್ರೈಸ್ತರ ನಂಬಿಕೊಂಡಿರ್ತಕ್ಕಂಥ ನಾವು ಯಾವ ರೀತಿ ಇರಬೇಕಂದ್ರೆ, ನಾವು ಎಲ್ಲರ ಜೊತೆಗೆ ಸಮಾಧಾನದಿಂದಿದ್ದು, ನಮ್ಮನ್ನು ಅಪಕಾರವನ್ನು ಮಾಡಿದರೂ ಕೂಡ ನಾವೇನು ಮಾಡೋಕ್ಕಂಥವ್ರನ್ನ, ಅಪಕಾರಕ್ಕೆ ಅಪಕಾರವನ್ನು ಮಾಡದೆ ಸಮಾಧಾನದಿಂದ ನಾವೇನು ಮಾಡಬೇಕು, ನಮ್ಮ ಜೀವಿತವನ್ನು ಸಾಗಿಸಬೇಕು. ನಮ್ಮ ಮೇಲೆ ಯಾರಾದರೂ ಕಕ್ಷೆ ಕಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ, ಅವರು ಒಂದು ಇವತ್ತಿಲ್ಲ ನಾಳೆ ಏನಾಗ್ತಾರ, ಅದನ್ನು ಮರೆತು ಹೋಗ್ತಾರೋ, ಅಥವಾ ಅವರೇ ಇಲ್ಲಾರ್ದಂಗೆ ಆಗ್ತಾರೋ, ಅಥವಾ ಅವರೇ ನಮ್ಮ ಕಾಲ ಅಡಿಗೆ ಬಂದು ಬೀಳ್ತಾರೋ ಗೊತ್ತಿಲ್ಲ ಪ್ರಿಯ. ದೇವರು ಮಾತು ಹೇಳ್ತಾನೆ, ನಿನ್ನ ವೈರಿಗಳನ್ನು ನಿನ್ನ ಪಾದದಡಿಯಲ್ಲಿ ನಾನು ನಿಲ್ಲಿಸ್ತೀನಿ ಅಂತ ಹೇಳ್ತಾನೆ ಪ್ರಿಯ. ನಮಗೆ ಯಾರಾದರೂ ಶತ್ರುಗಳಿದ್ರೆ, ಅಥವಾ ನಮಗೆ ಯಾರಾದರೂ ಅಪಕಾರವನ್ನು ಮಾಡಿದರೆ, ನಮಗೆ ಯಾರಾದರೂ ಮೋಸವನ್ನು ಮಾಡಿದರೆ, ಅವ್ರನ್ನ ಏನು ಮಾಡ್ತಾರಂತ ದೇವರು ಏನು ಮಾಡ್ತಾನೆ, ನಿಮ್ಮ ಪಾದದಡಿಯಲ್ಲಿ ನಾನು ನಿಲ್ಲಿಸುವವರೆಗೂ ನಾನು ಬಿಡಲ್ಲ ಅಂತ ಹೇಳ್ತಾನೆ ಪ್ರೇರೆ. ಕ್ರೈಸ್ತರಾಗಿರ್ತಕ್ಕಂಥ ನಾವು ಯಾವ ರೀತಿ ಇರಬೇಕಂದ್ರೆ, ಸಮಾಧಾನದಿಂದಿರಬೇಕು. ಅವರು ನಮಗೆ ಈ ರೀತಿ ಮಾಡಿದ್ರಂತ ನಾವು ಕೂಡ ಅವರಿಗೆ ಈ ರೀತಿ ಮಾಡಿದರೆ ಏನಾಗುತ್ತಾ, ದೇವ್ರು ಏನು ಮಾಡ್ತಾನೆ ಪ್ರೇರೆ, ನಮ್ಮನ್ನು ಕೂಡ ದೋಷಿ ಲೆಕ್ಕದಲ್ಲಿ ಇಟ್ಟು ತಾನು ಮಾಡಬೇಕಾಗಿರ್ತಕ್ಕಂಥ ಒಂದು ಸಹಾಯವನ್ನು ದೇವರು ನಮಗೆ ಮಾಡಲ್ಲ ಪ್ರೇರೆ. ನೀವು ಒಂದು ಸಾರಿ ಯೋಚನೆ ಮಾಡಿರಿ, ನಮಗೆ ಯಾರೋ ಒಬ್ಬ ವ್ಯಕ್ತಿ, ನಮ್ಮ ಆತ್ಮೀಯನು ಅಥವಾ ದೂರದವನು ಯಾರೋ ಒಬ್ಬರು ನಮಗೇನಾದರೂ ಒಂದು ಅಂದ್ರೆ ಅಂತ ತಿಳ್ಕೊಳ್ಳಿ, ಅದು ಏನಾಗಿರ್ತಾ ಅಂದರೆ ನಮ್ಮ ಮುಂದೆ ಗರ್ವ ಪಟ್ಟಿರ್ತಾನೆ, ಅಥವಾ ನಮ್ಮ ಮುಂದೆ ಏನೋ ನಾನೇ ದೊಡ್ಡವನು ನೀನೇ ಸಣ್ಣವನು ಅಂತ ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ಅವಮಾನ ಮಾಡಿದರೂ ಕೂಡ ಕಾಲ ಕಳೆದಂಗೆಲ್ಲ ಏನಾಗಿರ್ತಾನೆ, ಆತನೇ ನಿಶಕ್ತನಾಗಿರ್ತಾನೆ. ಅವರಿಗಿಂತ ಹೆಚ್ಚು ಬಲಿಷ್ಠರಾಗಿ ಯಾರಿರ್ತೀವಿ,
ಸಮಾಧಾನದಿಂದ ಯಾರು ಇರ್ತಾರೋ ಅವರೇ ಇರ್ತಾರೆ ಪ್ರಿಯರೇ. ಅದಕ್ಕೆ ದೇವ್ರು ಹೇಳ್ತಾನ, ಕಾಲಕ್ಕೆ ಸಮಯವಿದೆ, ಕಾಲ ಕಳೆದಂಗೆಲ್ಲ ಸಂದರ್ಭಗಳು, ಸಿಚುವೇಶನ್ಗಳು ಎಲ್ಲ ಏನಾಗ್ತವ, ಚೇಂಜ್ ಆಗ್ತವ. ಆ ಕಾರಣದಿಂದ ನೀನು ಏನು ಮಾಡ್ಬೇಕಂದ್ರೆ ಉಪಕಾರಕ್ಕೆ ಉಪಕಾರವನ್ನು ಮಾಡು, ಪರವಾಗಿಲ್ಲ. ಆದರೆ ಉಪಕಾರ ಮಾಡಿದವರಿಗೆ ಅಪಕಾರವನ್ನು ನೀನು ಮಾಡಬೇಡ. ಅಪಕಾರವನ್ನು ಮಾಡಿದವರು ಕೂಡ ನೀನು ಅಪಕಾರವನ್ನು ಮಾಡಲಾರ್ದಂಗೆ ಎಲ್ಲರ ಜೊತೆಗೆ ಸಮಾಧಾನದಿಂದಿರಬೇಕು ಅಂತ ದೇವರ ವಾಕ್ಯ ಹೇಳುತ್ತಾ ಪ್ರಿಯರೇ. ಇನ್ನೊಂದು ವಚನ ನಾವು ನೋಡಿಕೊಳ್ಳುವುದಾದರೆ 1ನೇ ಪೇತ್ರನಲ್ಲಿ ದೇವರೊಂದು ಮಾತು ಬರೆಸ್ತಾ ಇದ್ದಾನೆ ಪ್ರಿಯರೇ. 1ನೇ ಪೇತ್ರನು 2ನೇ ಅಧ್ಯಾಯ 21ನೇ ವಚನ. ಒಂದು ನಿಮಿಷ. 21ನೇ ವಚನ. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂಬುದು ಮಾದರಿಯನ್ನು ತೋರಿಸಿ ಹೋದನು. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯರ, ವಾಕ್ಯದ ಮೂಲಕವಾಗಿ ನೀನು ಮಾತ್ರವೇ ಅಲ್ಲ, ದೇವರು ನಮ್ಮನ್ನು ಏನು ಹೇಳ್ತಿದ್ದಾನಂದರೆ, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ನಮಗೆ ಮಾದರಿಯನ್ನು ತೋರಿಸಿ ನಮ್ಮದಾಗಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ ಪ್ರಿಯರೇ. ಅಲ್ಲಿ ನಾವು ನೋಡಿದ್ವಿ, ಅಪಕಾರಕ್ಕೆ ಅಪಕಾರವನ್ನು ನೀವು ಮಾಡಬಾರದು. ಅದು ಯಾವ ರೀತಿ ಅಂದರೆ, ಯೇಸು ಕ್ರಿಸ್ತನು ಯಾವ ರೀತಿ ನಮಗೆ ಈ ಲೋಕದಲ್ಲಿ ಮಾದರಿಯಾಗಿ ಜೀವಿಸಿದಾನೋ ನಾವು ಕೂಡ ಏನಿರ್ಬೇಕಂತ, ಆ ಮಾದರಿ ಜೀವಿತದಲ್ಲಿ ಕ್ರೈಸ್ತರಾಗಿರ್ತಕ್ಕಂಥ ನಾವು ಎಲ್ಲರೂ ಜೀವನ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದ್ದಾರೆ ಪ್ರೇರೆ. 22ರಲ್ಲಿ ನಾವು ನೋಡೋದಾದರೆ, ಆತನು ಯಾವ ಪಾಪವನ್ನೂ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಕ್ರಿಸ್ತನಲ್ಲಿ ದೇವರ ಪ್ರಿಯ ಮಕ್ಕಳೇ, ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ಕ್ರಿಸ್ತನು ನಮಗೆ ಮಾದರಿಯಾಗಿದ್ದಾನ. ಈ ವಾಕ್ಯದಲ್ಲಿ ಏನಂದರೆ, ಆತನ ಬೈದವರನ್ನು ಪ್ರತಿಯಾಗಿ ಆತನು ಬೈಯಲಿಲ್ಲ. ದೇವರು ಏನಂದರೆ, ಎಷ್ಟೋ ಜನರು ಯೇಸುವಿನ ಶಿಲುಬೆಯಲ್ಲಿ ಹಾಕಿ ಆತನ ಮರಣದವರೆಗೂ, ಆತ ಕಲ್ವರಿ ಇಟ್ಟು ಶಿಲುಬೆಯ ಮೇಲೆ ಆತನ ಹೋಗೋದವರೆಗೂ ಆತನ ಎಷ್ಟು ಜನ ಅವಮಾನ ಮಾಡ್ತಾರೆ ಪ್ರಿಯರೇ. ಎಷ್ಟು ಜನ ಯೇಸು ಕ್ರಿಸ್ತನ ಜೀವಿತದುದ್ದಕ್ಕೂ ನೋಡ್ಕೊಂತ ಹೋದರೆ ಆತನನ್ನು ಬೈದವರು ಎಷ್ಟೋ ಜನ, ಆತನನ್ನು ಅವಮಾನ ಪಡಿಸಿದವರು ಎಷ್ಟೋ ಜನ. ಸ್ವಂತ ಕುಟುಂಬದವರೇ, ಸ್ವಂತ ಅಣ್ಣ ತಮ್ಮಂದಿರೇ ಯೇಸು ಕ್ರಿಸ್ತನ ಏನಂತಾರ, ಈತನು ಹುಚ್ಚನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಅಂದರೆ ಯೇಸು ಕ್ರಿಸ್ತನನ್ನು ಸ್ವಂತ ಮನೆಯವರೇ ಅವಮಾನ ಪಡಿಸಿರುವುದಾಗಿ ನಾವು ಕಾಣ್ತೇವೆ. ಅಂದರೆ ಆತನ ಜೀವಿತದ ಉದ್ದಕ್ಕೂ ಎಷ್ಟು ಕಷ್ಟಗಳು, ಎಷ್ಟು ನಿಂದನೆಗಳು, ಎಷ್ಟು ಅನುಮಾನಗಳು, ಅವೇದನೆಗಳನ್ನು ಅನುಭವಿಸಿರ್ತಕ್ಕಂಥ ಕ್ರಿಸ್ತನು ಪ್ರತಿಯಾಗಿ ಆತನು ಪಾಪ ಮಾಡಲಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಆತನ ಬೈದವರನ್ನು ಆತನು ಬೈಯಲಿಲ್ಲ. ಆತನನ್ನು ಶಿಲುಬೆಗೆ ಹಾಕಿದ್ದು ಅಷ್ಟು ವೇದನೆ ಕೊಟ್ಟರೂ ಕೂಡ ಆತನ ಬಾಯಿಂದ ಒಂದು ವಂಚನೆಯ ಮಾತುಗಳು ಕೂಡ ಬರಲಿಲ್ಲ. ಅದಕ್ಕೆ ದೇವರು ನಮಗೆ ಹೇಳ್ತಾ ಇದ್ದಾನೆ ಪ್ರಿಯರೇ, ಮುಯ್ಯಿಗೆ ಮುಯ್ಯಿ ತೀರಿಸುವುದು ದೇವರ ಕೆಲಸ. ನಾವು ಸಮಾಧಾನದಿಂದಿರಬೇಕು. ಅನ್ಯ ಜನರಂತೆ ನಾವು ಕೂಡ ದೇವರನ್ನ ಧಿಕ್ಕರಿಸಿ ಈ ಲೋಕದಲ್ಲಿ ಉಪಕಾರ ಮಾಡಿದವರು ಕೂಡ ಅಪಕಾರವನ್ನು ಮಾಡಿದ್ದೇ ಆದರೆ ದೇವರ ದೃಷ್ಟಿಯಲ್ಲಿ ನಾವು ಕೂಡ ಏನಾಗ್ತೀವಿ, ದೋಷಿಗಳಾಗಿ ಕಾಣ್ತೀವಿ ಪ್ರಿಯರೇ. ಅದಕ್ಕಲ್ವ ದೇವರು ಹೇಳ್ತಾ ಇದ್ದಾನೆ ರೋಮಪುರದವರಿಗೆ, ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನು ಯೋಚಿಸಿ ಸಾಧಿಸಿರಿ, ನಿಮ್ಮಿಂದ ಸಾಧ್ಯವಾದರೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ. ನಿಜವಾಗಲೂ ನಾವು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಲೋಕದಲ್ಲಿ ಜೀವಿಸಬೇಕು.
ಯಾರಾದರೂ ನಮಗೊಂದು 10 ಊಟ ಕಸ್ಕೊಂಡ್ರೆ, ಕೆಳಗೆ ಹೇಳ್ತಾನೆ ಪ್ರೇರೆ, ಯಾರಾದರೂ ನಮಗೊಂದು 10 ಊಟ ಕಸ್ಕೊಂಡ್ರೆ ನಾವೇನು ಮಾಡ್ಬೇಕಂತ? ಪುನಃ ಕಸ್ಕೊಳ್ಬಾರ್ದು. ನಿಮಗೆ ಯಾರಿಗಾದ್ರೂ ಈಗ ನಿಮ್ಗೆ ಏನಾದರೂ ಅಂದ್ರೆ ಅಂತ ತಿಳ್ಕೊಳ್ಳಿ, ಅದನ್ನು ನೀವು ನಿಮ್ಮೊಳಗಡೆ ನೀವು ಕಕ್ಷೆಯನ್ನು ತೀರಿಸ್ಕೊಳ್ಳೇಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು ಅಂದರೆ ಅದನ್ನು ಇನ್ನೊಂದು ರೀತಿಯಾಗಿ ನೀವು ಮಾಡಿರಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದನ್ನು ಪ್ರೇರೆ. ಅದರಲ್ಲೇ ನೋಡೋದಾದ್ರೆ 20ನೇ ವಚನ ನೋಡಿರಿ, ರೋಮಪುರದವರಿಗೆ ಬರೆದ ಪತ್ರಿಕೆ 12:20. ಕಂಟಿನ್ಯೂ ಮಾಡಿರಿ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಇಲ್ಲಿ ದೇವ್ರ ವಾಕ್ಯ ನಮಗೆ ಹೇಳ್ತಾ ಇದ್ದ ಪ್ರೇರೆ. ಫಸ್ಟ್ನೇ ದೇವ್ರು ಏನು ಹೇಳ್ತಾ ಇದ್ದಾನಂದರೆ, ಅಪಕಾರಕ್ಕೆ ಅಪಕಾರವನ್ನು ನೀವು ಮಾಡಬೇಡಿರಿ ಅಂತ ಹೇಳ್ತಕ್ಕಂಥ ದೇವರು ಕೆಳಗೆ ಹೇಳ್ತಾ ಇದ್ದಾನೆ, ನಿಮಗೆ ಯಾರಾದರೂ ಅಪಕಾರವನ್ನು ಮಾಡಿದರೆ, ನಿನಗೆ ಯಾರಾದರೂ ಮೋಸನ ಮಾಡಿದರೆ, ನಿನಗೆ ಯಾರಾದರೂ ವಂಚನೆಯನ್ನು ಮಾಡಿದರೆ ನೀನು ಯಾವ ರೀತಿ ತೀರಿಸ್ಕೋಬೇಕು ಮುಯ್ಯಿ ಅಂದರೆ, ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಪ್ರೇರೆ, ಸತ್ಕ್ರಿಯೆಗಳ ಮುಖಾಂತರ ನೀನು ತೀರಿಸ್ಕೋ ಪರವಾಗಿಲ್ಲ ಅಂತ ಹೇಳ್ತಾನೆ. ಏನಂದರೆ ಇಲ್ಲಿ ಹೇಳ್ತಾ ಇದ್ದಾನೆ ಪ್ರೇರೆ, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು. ಒಂದು ಸಾರಿ ನೀವು ಯೋಚನೆ ಮಾಡಿರಿ, ನಮ್ಮನ್ನು ಯಾರಾದರೂ ಅವು ಮಾಡಿರ್ತಕ್ಕಂಥ ವ್ಯಕ್ತಿ ಅಥವಾ ನಮ್ಮ ಗಂಗಳದಿಂದ ಒಂದು ಅನ್ನ ಯಾರೋ ಕಸ್ಕೊಂಡ್ರು ಅಂತ ತಿಳ್ಕೊಳ್ಳೋಣ, ಮೋಸ ಮಾಡಿ ವಂಚನೆ ಮಾಡಿ ನಮ್ಮಿಂದ ಯಾರು ಏನನ್ನ ಕಸ್ಕೊಂಡ್ರು ಅಂತ ತಿಳ್ಕೊಳ್ಳೋಣ, ಅದೇ ಊಟನೇ ಅಂದ್ಕೊಳ್ಳೋಣ, ನಾವು ಊಟ ಮಾಡ್ತಿದ್ದೀವಿ ಅಥವಾ ನಮ್ಮದು ಏನೋ ಹೊಲ ಮನೆ ಗದ್ದೆ ಏನೇ ಆಗಿರ್ಬೋದು, ನಮ್ಮ ವಂಚನೆಯಿಂದ ಏನು ಮಾಡಬೇಕು ಅಂದರೆ ನಮ್ಮ ಕೈಯಲ್ಲಿರ್ತಕ್ಕಂಥ ಒಂದು ತುತ್ತು ಬೇರೆ ವ್ಯಕ್ತಿ ತಗೊಳ್ಳೋಣ ಅಂದ್ಕೊಳ್ರಿ, ನಮ್ಮ ಕಸ್ಕೊಂಡಿದ್ರೆ ನಾವೇನು ಮಾಡ್ಬೇಕಂತ ಅವನಿಗೆ, ನಿನ್ನ ವೈರಿ ಹಸಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಅವನಿಗೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡಿದರೆ, ಅದು ದೇವ್ರು ಹೇಳ್ತಿದ್ದಾನೆ ಪ್ರೇರೆ, ನಿನ್ನ ಗಂಗಾಳದಿಂದ ಒಂದು ತುತ್ತು ಅನ್ನ ಕಸ್ಕೊಂಡ ಅಂತ ತಿಳ್ಕೊ, ಅವನು ಉಪವಾಸ ಇದ್ದಾಗ ನೀನು ಏನು ಮಾಡಬೇಕು, ಹೋಗಿ ಒಂದು 10 ಊಟ ಕೊಡು. ಅವಾಗ ಅವನಿಗೆ ಏನಾಗುತ್ತಾ ಪ್ರೇರೆ, ಮನಸ್ಸಲ್ಲಿ ಎಷ್ಟು ಪಶ್ಚಾತ್ತಾಪ ಉಂಟಾಗುತ್ತಲ್ಲ, ಇಂಥ ವ್ಯಕ್ತಿಯಿಂದ ನಾನು ಏನು ಮಾಡಿದೆ, ಇಂಥ ವ್ಯಕ್ತಿಯಪ್ಪ, ಇಂಥ ವ್ಯಕ್ತಿನ ನಾನು ಮೋಸ ಮಾಡಿ ಇಷ್ಟು ಅವಮಾನ ಮಾಡಿ ಇಷ್ಟು ಮಾಡಿದ ಕೂಡ ನಾನು ಕಷ್ಟದಾಗಿದ್ದಾಗ ಇದೇ ವ್ಯಕ್ತಿ ಬಂದು ನನಗೆ ಹೆಲ್ಪ್ ಮಾಡೋಕೆ ಹಚ್ಚನಲ್ಲ ಅಂತ ಅವನ ಮನುಷ್ಯನಿಗೆ ಎಷ್ಟು ಪಶ್ಚಾತ್ತಾಪ ಉಂಟಾಗತ್ತ ಪ್ರೇರೆ. ಅದೇ ವ್ಯಕ್ತಿ ನೀನು ಬಡ್ದನಂದಕೇಶ್ ನೀನು ಹೋಗಿ ಒಂದೇಟು ಬಡಿ, ಅವನೇನು ಮಾಡ್ತಾನ, ನಿನ್ನ ಮನಸ್ಸಲ್ಲಿ ಕಕ್ಷವನ್ನು ತುಂಬಿಕೊಂಡು ಏನು ಮಾಡ್ತಿರ್ತಾನ, ಹೊಂಚಾಗ್ತಿರ್ತಾನೆ. ಒಂದೇಟು ನೀನು ಬಡಿದ್ರೆ ಒಂದೇಟು ಅವನು ಬಿಡಬೇಕು, ಒಂದೇಟು ನೀನು ಬಡಿದ್ರೆ ಒಂದೇಟು ಅವನು ಬಿಡಬೇಕು. ಇದೇ ರೀತಿ ಏನಾಗ್ತಿರುತ್ತಾ, ಜೀವನ ಜಗಳ, ಹೊಟ್ಟೆಗಿಚ್ಚು, ಕೋಪ, ದ್ವೇಷ, ಇದರಿಂದಲೇ ಜೀವನ ಸಾಕ್ತಾ ಇರ್ತಾ. ಆದರೆ ದೇವ್ರು ಏನು ಹೇಳಕಚ್ಚನಂದರೆ, ನಿನ್ನ ಕೈಯಿಂದ ಒಂದು 10 ಊಟ ಕಸ್ಕೊಂಡವನಿಗೆ ನೀನು ಪುನಃ ಒಂದು 10 ಊಟ ಕಸಗಲಾರ್ದಂಗೆ ಅವನು ಹಸಿದ್ದಾಗ ಒಂದು 10 ಊಟ ಕೊಟ್ಟು ನೋಡು, ಆವಾಗ ಅವ್ನ ಮನಸ್ಸಿಗೆ ಏನಾಗುತ್ತಂದರೆ, ನೀನು ಒಂದೇಟು ಬಡ್ದಾನಂತ ತಿಳ್ಕೊರಿ, ಅದಕ್ಕಿಂತ ಎಷ್ಟು ಪಶ್ಚಾತ್ತಾಪ ಆಗಬೇಕು, ಅದಕ್ಕಿಂತ ದೊಡ್ಡ ಪಶ್ಚಾತ್ತಾಪ ಅವನ ಮನಸ್ಸಲ್ಲಿ ಉಂಟಾಗುತ್ತೆ ಪ್ರೇರೆ. ಅದಕ್ಕೆ ದೇವ್ರು ಹೇಳಕಚ್ಚನ ಪ್ರೇರೆ, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆ ಮೇಲೆ ಕೆಂಡಗಳು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅಂದರೆ ಏನು ಮಾಡ್ಬೇಕಂತ, ಕೆಟ್ಟತನಕ್ಕೆ ನಾವು ಸೋತು ಹೋಗ್ಲಾರ್ದಂಗ, ಅವನು ನನಗೆ ಬಡ್ದನ ನಾನು ಪುನಃ ಅವನಿಗೆ ಬಡಿಬೇಕು, ಅವನು ನನಗೆ ಮೋಸ ಮಾಡ್ಯಾನ ಪುನಃ ನಾನು ಅವನಿಗೆ ಮೋಸ ಮಾಡಬೇಕು, ಅವನು ನಮ್ಮ ಮನೆ ಹಾಳು ಮಾಡ್ಯಾನ ಪುನಃ ನಾ ಅವ್ರ ಮನೆನ ಹಾಳು ಮಾಡಬೇಕು, ಅವರು ನನಗೆ ಏನೋ ಮಾಡ್ಯಾನ ಪುನಃ ಅದಕ್ಕೆ ಪ್ರತಿಯಾಗಿ ನಾನು ಅವನಿಗೆ ಇದನ್ನು ಮಾಡಬೇಕು ಅಂತ ನೀನು ಯೋಚನೆ ಮಾಡಲಾರ್ದಂಗ ನೀನು ಏನು ಮಾಡ್ಬೇಕಂದ್ರೆ, ಕೆಟ್ಟತನಕ್ಕೆ ನೀನು ಸೋತು ಹೋಗ್ಬೇಡ. ಅವನ ಥರ ನೀನು ಕೆಟ್ಟತನಕ್ಕೆ ಸೋತು ಹೋಗ್ಲಾರ್ದಂಗ ಒಳ್ಳೆತನದಿಂದ ಕೆಟ್ಟತನವನ್ನು ನಾವೇನು ಮಾಡ್ಬೇಕಂತ, ಸೋಲಿಸ್ಬೇಕಂತ ನೀನು ಸೋಲಿಸ್ಬೇಕಂತ ಮನಸ್ಸಿದ್ರೆ ಕೆಟ್ಟತನಕ್ಕೆ ಕೆಟ್ಟತನವಾಗಿ ಸೋಲಿಸದೆ ಒಳ್ಳೆಯತನದಿಂದ ನೀನೇನು ಮಾಡಬೇಕು, ಆ ಕೆಟ್ಟತನವನ್ನು ಸೋಲಿಸಬೇಕೆಂಬುದಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ ಪ್ರೇರೆ. ನಿಜವಾಗಲೂ ನಾವೊಂದು ಜೀವಿತದಲ್ಲಿ ನಾವು ಯೋಚನೆ ಮಾಡೋದಾದರೆ, ನಮಗೆ ಯಾರೇ ಆಗಲಿ ನಮಗೆ ಮೋಸ ಮಾಡಿದ್ದು, ವಂಚನೆ ಮಾಡಿದ್ದು, ಅದು ಮಾಡಿದ್ದು, ಇದು ಮಾಡಿದ್ದು ಏನೆಲ್ಲ ಮನಸ್ಸಿನಲ್ಲಿದ್ದರೆ ನಾವೇನು ಮಾಡ್ಬೇಕು, ಅದನ್ನು ತೆಗೆದುಹಾಕಬೇಕು ಪ್ರೇರೆ. ನಾವು ಉಪಕಾರಕ್ಕೆ ಉಪಕಾರನ ಮಾಡೋರಾಗೋಣ. ಅಪಕಾರ ಮಾಡಿದವರಿಗೆ ಅಪಕಾರವನ್ನು ಯಾವತ್ತೂ ಮಾಡದಂತೆ ಪ್ರತಿಯೊಬ್ಬರಿಗೂ ನಾವೇನೇನು, ಪ್ರತಿಯೊಬ್ಬ ಸಂಘ ನಾವು ಯಾವ ರೀತಿ ಇರೋಣ, ಸಮಾಧಾನದಿಂದಿರುವುದಕ್ಕೆ ಪ್ರಯಾಸ ಪಡೋಣ ಪ್ರೇರೆ. ನಾವು ಏನಾದರೂ ಮಾಡಬೇಕಂತಿದ್ರೆ ಕೆಟ್ಟತನವನ್ನು ಒಳ್ಳೆತನದಿಂದಲೇ ನಾವು
ಸೋಲಿಸುವುದಕ್ಕೆ ಪ್ರಯಾಸ ಪಡೋಣ ಎಂಬುದಾಗಿ ದೇವರ ವಾಕ್ಯ ನಮಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದೆ ಪ್ರೇರೆ. ಆದ್ದರಿಂದ ನಾವು ಈ ಲೋಕದಲ್ಲಿ ಜೀವಿಸುವಂಥ ಮಟ್ಟಿಗೂ ಎಲ್ಲರೊಂದಿಗೆ ಸಂಭ್ರಮ ಸಡಗರದಿಂದ ಸಂತೋಷವಾಗಿ ಅವರ ಸಂಗಡ ಕಷ್ಟ ಸುಖದಲ್ಲಿ ಕೂಡ ಭಾಗಿಯಾಗಿ ಎಲ್ಲರ ಜೊತೆ ಸಮಾಧಾನದಿಂದಿರುವುದಕ್ಕೆ ಈ ಲೋಕದಲ್ಲಿ ನಾವು ಪ್ರಯಾಸ ಪಡೋಣ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ. ಈ ಮಾತುಗಳು ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪ್ರೇಮ ಸ್ವರೂಪನಾದ ಪ್ರೀತಿಯುಳ್ಳ ಪರಿಶುದ್ಧನಾದ ತಂದೆಯಾದ ದೇವ, ನಿನ್ನ ಪವಿತ್ರವುಳ್ಳ ನಾಮಕ್ಕೆ ವಂದನೆಗಳು. ಈ ಒಂದು ಭಾನುವಾರದ ಸಮಯದಲ್ಲಿ ಕೆಲವು ನಿಮಿಷಗಳ ಕಾಲ ನಿನ್ನ ಮಾತುಗಳನ್ನು ತಿಳಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ತಿಳಿಸುತ್ತಾ ಇದ್ದೇವೆ. ದೇವ, ನಾವು ಕೆಟ್ಟತನಕ್ಕೆ ಸೋತು ಹೋಗದೆ ಕೆಟ್ಟತನವನ್ನು ಒಳ್ಳೆಯತನದಿಂದಲೇ ಸೋಲಿಸಿ ನೀನು ಮೆಚ್ಚುವ ರೀತಿಯಾಗಿ ಲೋಕದಲ್ಲಿ ಬದುಕುವುದಕ್ಕೆ ನಮಗೆ ಅವಕಾಶವನ್ನು ನೀಡಿ ನಮ್ಮ ಸಂಗಡ ನೀನಿದ್ದು ನಮ್ಮನ್ನು ಮುನ್ನಡೆಸಬೇಕೆಂದು ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಮಗನೂ ನಮ್ಮ ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತನ ಅತ್ಯುನ್ನತವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವಪ್ಪ ತಂದೆ. ಆಮೇಲೆ